ಮತ್ತೆ ನಾವು ಹಲ್ಲಲ್ಲಿ ರುಬ್ಬಿದ್ರೆ ಆಯ್ತು. ಈಗ 1.5 kg ಮಟನ್ ನನ್ನ ಕೈಯಲ್ಲಿದೆ, ಅದನ್ನ ನಾವು ಚಂದ ಮಾಡಿ ಕ್ಲೀನ್ ಮಾಡ್ಬೇಕು. ಮಟನ್ ಸಾರು ಮಾಡೋದ್ರ ಜೊತೆಗೆ ನೀರುಳ್ಳಿ ಕಟ್ ಮಾಡಿ ಕಲಿತಾ ಇದ್ದಾಳೆ ನಾನು. ವಾವ್, ಕಮ್ಯುನಿಸ್ಟ್ ಅದು ಎಲೆ ಬರ್ತದೆ, ಈ ರೀತಿ ಎಲ್ಲ ಕಟ್ ಆದ್ರೆ ಅದನ್ನ ಹೀಗೆ ಹಾಕಿ ಲುಂಬು ಮಾಡ್ಬೇಕು. ವಾವ್. ಹಲೋ ಮಿತ್ರರೇ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಮ್ಮ ಮನೆಯಲ್ಲಿ ಅಮ್ಮ ಮಟನ್ ಸಾರು ಮಾಡ್ತೆ ಅಂತ ಹೇಳಿದ್ದಾರೆ. ಮೀನ್ ಸಾರು ಮಾಡ್ಲಿಕ್ಕೆ ಬರದ ನನ್ಗೆ ಮಟನ್ ಸಾರು ಮಾಡ್ಲಿಕ್ಕೆ ಇವತ್ತು ನಾನು ಅಮ್ಮನಿಗೆ ಹೆಲ್ಪ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇನೆ. ಎಂತ ಎಲ್ಲ ಕೆಟ್ಟಿಸಾಗ್ತದೆ ನಿಜವಾಗ್ಲೂ ನನ್ಗೆ ಗೊತ್ತಿಲ್ಲ. ಮತ್ತೆ ನಾನು ಹೇಳಿದಾಗೆ ಕಿಚನ್ ರೂಮಿಗೆ ಅಮ್ಮ ಅಡಿಗೆ ಮಾಡುವಾಗ ಕಿಚನಿಗೆ ಹೋದ್ರೆ ಅಮ್ಮನಿಗೆ ಸಿಟ್ಟು ಬರ್ತದೆ. ಆದ್ರೆ ಸಹ ನಾನು ಒಂದು ರಿಸ್ಕ್ ತಕೊಂಡು ಇವತ್ತು ಕೂಡ ಒಂದು ಮಟನ್ ಸಾರದ ವಿಡಿಯೋ ಅಮ್ಮ ಹೇಗೆಲ್ಲ ಮಾಡ್ತಾರೆ ಅಂತ ನಿಮ್ಗೆ ತೋರಿಸಿ ಕೊಡ್ಲಿಕ್ಕೆ ಟ್ರೈ ಮಾಡ್ತೇನೆ. ಓಕೆ, ಬನ್ನಿ, ಸ್ಟೇ ಟ್ಯೂನ್ಡ್ ಆಗಿರಿ ನನ್ನ ಜೊತೆ. ಯಾವ ರೀತಿಯೆಲ್ಲ ನಾನು ಕೆಟ್ಟಿಸಾಗಬಹುದು ಅಥವಾ ಕೆಟ್ಟಿಸಾಗುದಿಲ್ವೋ, ಅಥವಾ ನಾನು ಹೋಗೋಕ್ಕಿಂತ ಮುಂಚೆ ಅಮ್ಮ ಮಟನ್ ಸಾರು ಮಾಡಿರ್ತಾರೋ ಅದೆಲ್ಲ ನನಗೆ ಗೊತ್ತಿಲ್ಲ. ಎಷ್ಟಾಗ್ತದೋ ಅಷ್ಟು ವಿಡಿಯೋ ಮಾಡ್ಲಿಕ್ಕೆ ಟ್ರೈ ಮಾಡ್ತೇನೆ. ಅಲ್ಲಿವರೆಗೂ ನೀವು ಸ್ಟೇ ಟ್ಯೂನ್ಡ್ ಆಗಿರಿ. ಈಗ ನನ್ನಮ್ಮ ದೊಡ್ಡ ದೊಡ್ಡ ಪೀಸ್ ಇರುವ ಮಟನ್ ಅನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡ್ತಾ ಇದ್ದಾರೆ. ತೆಂಗಿನೆಣ್ಣೆ ಹಾಕು ಹುರಿಲಿಕ್ಕೆ. ಈಗ ಫಸ್ಟಿಗೆ ಎಷ್ಟು ಮೆಣಸು ತಗೊಂಡಿದ್ದೀರಿ? 50 ಗ್ರಾಮ್. 50 ಗ್ರಾಮ್ ಮೆಣಸು ತಗೊಂಡು ಅದಕ್ಕೆ ಸ್ವಲ್ಪ ತೆಂಗಿನ ಎಣ್ಣೆ ಹಾಕಿ ಹೀಗೆ ಹುರಿಬೇಕು. ಫಸ್ಟಿಗೆ ಮೆಣಸನ್ನು ಈ ರೀತಿ ಚಂದ ಮಾಡಿ ಫ್ರೈ ಮಾಡ್ಕೊಳ್ಬೇಕು. ಅಮ್ಮ ಇದಕ್ಕೆ ಕೊತ್ತಂಬರಿ ಮತ್ತೆ ಇದಂದ್ರೆ ಸಣ್ಣ ಮೆಣಸು, ಕೊತ್ತಂಬರಿ ಮತ್ತೆ ಬಡಸೊಪ್ಪು ಮತ್ತೆ ಸ್ವಲ್ಪ ಗರಂ ಮಸಾಲೆ ಇದನ್ನೆಲ್ಲ ಹಾಕಿ ಚಂದ ಮಾಡಿ ಮೆಣಸು ಹಾಕಿ ಫ್ರೈ ಮಾಡ್ತಾ ಇದ್ದಾರೆ. ಹೀಗೆ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ಸ್ವಲ್ಪ ಕ್ವಾಂಟಿಟಿ ಹಾಕೊಂಡ್ರೆ ಆಯ್ತು ಅಲ್ಲ. ಈಗ ತೆಂಗಿನಕಾಯಿ ಅದು ಹುರಿ ಹಾಕ್ಬೇಕು, ಎಲ್ಲ ಹಾಕ್ಬೇಕಾ? ಹೀಗೆ ಎಲ್ಲ ಇಟ್ರೆ ಅದನ್ನು ಚಂದ ಮಾಡಿ ಈ ರೀತಿ ಫ್ರೈ ಮಾಡ್ಬೇಕು. ನೋಡಿ, ಇದು ಸ್ವಲ್ಪ ಬ್ರೌನ್ ಬಣ್ಣಕ್ಕೆ ಬರುವವರೆಗೆ ಫ್ರೈ ಮಾಡ್ಬೇಕಲ್ಲ. ಮತ್ತೆ ಈ ಮಸಾಲೆಯನ್ನು ತೆಗೆದು ಗ್ರೈಂಡರ್ಗೆ ಹಾಕಿ ಗ್ರೈಂಡರ್ ರುಬ್ತದೆ ಅದೇ. ಮತ್ತೆ ನಾವು ಹಲ್ಲಲ್ಲಿ ರುಬ್ಬುದು. ಮತ್ತೆ ನಾವು ಹಲ್ಲಲ್ಲಿ ರುಬ್ಬಿದ್ರೆ ಆಯ್ತು. ಇದು ಸ್ವಲ್ಪ ಫ್ರೈ ಆಗ್ಲಿ, ಅಲ್ಲಿವರೆಗೆ ವೇಟ್ ಮಾಡುವ. ಸ್ಟೇ ಟ್ಯೂನ್. ಸೊ ನಾವು ಮಾಡಿದ ಮಸಾಲೆ ಈಗ ಗ್ರೈಂಡರ್ಗೆ ಹೋಗಿ ಬೀಳ್ತಾ ಇದೆ. ನಾನು ತೋರಿಸ್ತೇನೆ ನಿಮ್ಗೆ. ಅದಕ್ಕೆ ಸ್ವಲ್ಪ ಮತ್ತೆ ನೀರು ಹಾಕೊಳ್ಬೇಕು ಹೀಗೆ. ಸೊ ಈಗ ಈ ಮಟನ್ ಇದೆ ನೋಡಿ, ಎಷ್ಟು ಕೆಜಿ ಮಟನ್ ಇದೆ? 1.5 ಕೆಜಿ ಮಟನ್ ಇದೆ. ಫಸ್ಟ್ ಇದನ್ನ ಚಂದ ಮಾಡಿ ಕ್ಲೀನ್ ಮಾಡ್ಕೊಳ್ವಾ. ಓಕೆ, ಅಮ್ಮನಿಗೆ ಇದಾದ್ರೂ ಒಂದು ಹೆಲ್ಪ್ ಆಗ್ತದೆ ನನ್ನ ಕಡೆಯಿಂದ. ಈಗ 1.5 ಕೆಜಿ ಮಟನ್ ನನ್ನ ಕೈಯಲ್ಲಿದೆ, ಅದನ್ನ ನಾವು ಚಂದ ಮಾಡಿ ಕ್ಲೀನ್ ಮಾಡ್ಬೇಕು. ಹೀಗೆ ಸ್ವಲ್ಪ ಮಟನ್ ಒಂದು ಪೀಸ್ ಸ್ವಲ್ಪ ಅದನ್ನ ತೆಗೆದು ಸೈಡಿಗೆ ಹಾಕುವ. ಚಂದ ಮಾಡಿ ಕ್ಲೀನ್ ಮಾಡ್ಬೇಕು. ಓಕೆ, ಈಗ ಅಮ್ಮ 2 ಟೊಮೆಟೊ ಮತ್ತೆ 2 ಈರುಳ್ಳಿ ಮತ್ತೆ 1 ಕ್ಯಾಪ್ಸಿಕಮ್ ಮತ್ತೆ 2 ನಮ್ಮ ಮನೆಯಲ್ಲಿ ಆದ ಮೆಣಸು, ಇದು ನಮ್ಮ ಮನೆಯಲ್ಲಿ ಅದು ಮೊದಲು ನಾವು ವಿಡಿಯೋದಲ್ಲಿ ತೋರಿಸಿದಲ್ಲ, ಇದನ್ನ ತಗೊಂಡಿದ್ದಾರೆ. ಇದನ್ನ ಸ್ವಲ್ಪ ನಂಗೆ ಈಗ ಚಾಪಿಂಗ್ ಮಾಡ್ಲಿಕ್ಕೆ ಹೇಳಿದ್ದಾರೆ. ಸೊ ಇದರಿಂದ ಆದ್ರೂ ಸ್ವಲ್ಪ ಅವರಿಗೆ ಹೆಲ್ಪ್ ಆಗ್ಲಿ ಅಂತ. ಲೆಟ್ಸ್ ಸ್ಟಾರ್ಟ್. ಇದು ಹೊಸ ಚೂರಿ ತಗೊ ಬಂದಿದ್ದಾನೆ ನನ್ನ ಅಣ್ಣ. ನೋಡು, ಇದ್ರಲ್ಲಿ ಚಂದ ಕಟ್ ಆಗ್ತದ. ಓ ಎಸ್, ಹಾಗಾದ್ರೆ ನನ್ನ ಅನಿಯನ್ ಕಟಿಂಗ್ ಸ್ಕಿಲ್ ರಾಂಗ್ ಅಲ್ಲ, ನಮ್ಮನೆಯದ್ದು ಚೂರಿಯೇ ಸರಿ ಇರ್ಲಿಲ್ಲ. ಈರುಳ್ಳಿ ಕಟ್ ಮಾಡುವ ಅವತರದಲ್ಲಿ ನನ್ನ ಬೆರಳು ಕಟ್ ಮಾಡ್ಕೊಳ್ಳದೆ ಇದ್ರೆ ಸಾಕು. ನಾನು ಚಂದ ಕಟ್ ಮಾಡುಮ್ಮ. ಮಟನ್ ಸಾರು ಮಾಡೋದ್ರ ಜೊತೆಗೆ ನೀರುಳ್ಳಿ ಕಟ್ ಮಾಡಿ ಸಹ ಕಲಿತಾ ಇದ್ದಾಳೆ ನಾನು. ವಾವ್. ಈಗ ಇಷ್ಟು ಈರುಳ್ಳಿ ಕಟ್ ಮಾಡಿಟ್ಟಿದ್ದೇನೆ. ಈಗ ಬಂದಿದೆ ಟೊಮೆಟೊ. काम कर 200 रुपए दे और 50 रुपए काट ओवर एक्टिंग के वजह। ಟೊಮೆಟೊ ಕಟ್ ಮಾಡುವ. ವಾವ್, ಎಷ್ಟು ಚಂದ ಸ್ಲೈಸ್ ಆಗಿ ಕಟ್ ಆಗ್ತಿದೆ ನೋಡಿ. ನಾನು ಮಟನ್ ತಿನ್ನುದು ಬಿಟ್ಟಿದೆ ಮಿತ್ರರೇ. ಒಂದು ದಿನ ನಾನು ಮಟನ್ ತಿಂತ ಇರುವ.
ಎಂದ್ರೆಡಿ ವಿಕಟ್ ತನಿ ತಲೆ ಚಾಕಿ ಕಟ್ ಆಗಿದೆ ವೇಟ್ ಈಗ ನಾವು ತಿಂತಾ ಇದ್ದೇವೆ ಸಕ್ಕರೆ ಎಂತ ಆಗುದಿಲ್ಲ ಇಟ್ ಹ್ಯಾಪನ್ಸ್ ವೇಟ್ ವೇಟ್ ಆಯ್ತು ಸರಿ ಆಯ್ತು ಇದನ್ನ ನಾನು ಚಂದ ಮಾಡಿ ಕ್ಲೀನ್ ಮಾಡ್ಕೊಂಡ್ ಬರ್ತೇನೆ ಇದು ಟೊಮೆಟೊ ನೀರುಳ್ಳಿ ಕಟ್ ಮಾಡ್ಲಿಕ್ಕೆ ಅಮ್ಮನಿಗೆ ಕೊಟ್ಟರೆ ಆಗ್ಬೋದು ನಂಗೆ ಬೈಗುಳಿ ಬೀಳ್ತಾ ಇಲ್ಲಿ ಅಮ್ಮ ಹೇಳಿದ್ರು ಹೊಸ ಚೂರಿಯಲ್ಲಿ ಕಟ್ ಮಾಡ್ಬೇಡ ಹಳೆ ಚೂರಿಯಲ್ಲಿ ಕಟ್ ಮಾಡು ಅಂತ ಬೇಕಿತ್ತು ಈಗ ನಂಗೆ ಇಟ್ ಹ್ಯಾಪನ್ಸ್ ಕುಕಿಂಗ್ ಎಲ್ಲ ಮಾಡುವಾಗ ಈ ರೀತಿಯದು ಪ್ರಾಬ್ಲಮ್ ಆಗ್ತಾ ಇರ್ತದೆ ಇದು ಬ್ಲೀಡಿಂಗ್ ಸ್ಟಾಪ್ ಆಗ್ತಾ ಇಲ್ಲ ಸೊ ಇದು ಕೆಲಸ ಅಮ್ಮನಿಗೆ ಬಿಟ್ಟು ಕೊಟ್ರೆ ಆಗ್ಬೋದು ಇದಕ್ಕೆ ಕಮ್ಯುನಿಸ್ಟ್ ಅದು ಎಲೆ ಬರ್ತದೆ ನಿಮ್ಗೆ ಒಂದು ನನ್ನ ಸಜೆಷನ್ ಕಮ್ಯುನಿಸ್ಟ್ ಅದು ಎಲೆ ಬರ್ತದೆ ಈ ರೀತಿ ಎಲ್ಲ ಕಟ್ ಆದ್ರೆ ಅದನ್ನ ಹೀಗೆ ಹಾಕಿ ಲುಂಗಬೇಕು ಹೀಗೆ ಮಾಡ್ಬೇಕು ಇದು ಬಲ್ಲೆಯಲ್ಲಿ ಎಲ್ಲ ಸಿಗ್ತದೆ ನೋಡಿ ಇದನ್ನು ಕೈಗೆ ಹಾಕೊಂಡ್ರೆ ಆಯ್ತು ಸರಿ ಆಗ್ತದೆ ಪ್ಲೀಸ್ ಸರಿ ಆಗ್ಬಹುದು ನಾಟ್ ಅ ಬಿಗ್ ಡೀಲ್ ಬಿಸ್ಕೆಟ್ ಈಗ ಇನ್ನು ಟೊಮೆಟೊ ನೀರುಳ್ಳಿ ಕಟ್ ಮಾಡೋದು ಅಮ್ಮನೆ ಕಂಟಿನ್ಯೂ ಮಾಡ್ತಾರೆ ಆಯ್ತಾ ಅಮ್ಮ ಕಟ್ ಆಗ್ತದೆ ನೀನೇ ಕಟ್ ಹಾಕ್ ಟೊಮೆಟೊ ಮತ್ತು ಬಂದಿದೆ ಕಮ್ಯುನಿಸ್ಟ್ ಅದು ಎಲೆ ತಂದು ಕೊಟ್ಟಿದ್ದಾರೆ ಇದನ್ನ ಹೀಗೆ ಹಾಕೊಂಡಿದ್ದೇನೆ ಇನ್ನು ಇದು ಸ್ವಲ್ಪ ಹೊತ್ತಲ್ಲಿ ಸರಿ ಆಗ್ತದೆ ಆಮೇಲೆ ಪುನಃ ನಾವು ನಮ್ಮ ಪ್ರೊಸೆಸ್ ಸ್ಟಾರ್ಟ್ ಮಾಡುವ ಓಕೆ ವೈಟ್ ಇನ್ನು ಸಹ ಸ್ಟಾಪ್ ಆಗ್ತಾ ಇಲ್ಲ ಚೆಕ್ ಮುಂಚಿನ ಈಗ ಟೊಮೆಟೊ ನೀರುಳ್ಳಿ ಮತ್ತೆ ದೊಣ್ಣೆ ಮೆಣಸು ಅಲ್ಲ ದೊಣ್ಣೆ ಮೆಣಸು ಎಲ್ಲ ಅಮ್ಮನೆ ಕಟ್ ಮಾಡಿ ಕುಕ್ಕರ್ಗೆ ಹಾಕಿಟ್ಟಿದ್ದಾರೆ ಇನ್ನು ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬೇಕು ಈಗ ನನ್ನದು ಸ್ವಲ್ಪ ಇಂಜುರಿ ಕಮ್ಮಿ ಆಗ್ತಾ ಬಂತು ಇದನ್ನ ಈಗ ಇಟ್ಕೊಳ್ಳಿಕ್ಕೆ ಹೇಳಿದಾರೆ ನಮಗೆ ಕಮ್ಮಿ ಆಯ್ತು ನೋಡಿ ಹೀಗೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬೇಕು ಇದನ್ನು ಹಾಕಿ ಮಟನ್ ಎಲ್ಲ ಅದಕ್ಕೆ ಮಟನ್ ಕುಕ್ಕರ್ಗೆ ಹಾಕಿ ಅದನ್ನು ಚಂದ ಮಾಡಿ ಬೇಯಲಿಕ್ಕೆ ಇಡ್ಬೇಕು ಅಲ್ಲ ಆಮೇಲೆ ಅರಿಶಿನ ಹುಡಿ ಎಲ್ಲ ಆಗ್ಲಿಕ್ಕಿದೆ ವೇಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆಯ್ತು ಮತ್ತೆ ಅರಶಿನ ಹುಡಿ ಮತ್ತೆ ಇದೇಂದ್ರೆ ಗರಂ ಮಸಾಲೆ ಪೌಡರ್ ಆಮೇಲೆ ನಿಮ್ಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ಫಿನಿಶ್ ಈಗ ಮಟನ್ ಕುಕ್ಕರ್ಗೆ ಹಾಕ್ತಾ ಇದ್ದೇವೆ ಮಸಾಲೆ ಎಲ್ಲ ರೆಡಿ ಮಾಡಿದ್ದೇವೆ ಇಟ್ಟಿದ್ದೇವಲ್ಲ ಅದು ಕುಕ್ಕರಿಗೆ ಹೀಗೆ ಹಾಕ್ಬೇಕು ಕೈಲಿ ಇಟ್ರೆ ನೋಡಿ ತೆಗೆದು ಕುಕ್ಕರ್ಗೆ ಹೀಗೆ ಹಾಕ್ಬೇಕು ಇದು ಬಿಡಿಕ್ರಾ ಈ ಕುಕ್ಕರ್ಲು ಈಗ ಎಷ್ಟು ಹಿಡಿತದೆ ಗೊತ್ತಿಲ್ಲ ಫುಲ್ ಆಯ್ತು ನೋಡುವ ಹಾಕಿ ನೋಡುವ ಹೇಗೆ ಇದನ್ನು ಫಸ್ಟಿಗೆ ಕುಕ್ಕರ್ ಅಲ್ಲಿ ಬೇಯಿಸ್ಬೇಕು ಹೀಗೆ ಮಟನ್ ಈಗ ಫುಲ್ ಆಯ್ತು ಈಗ ಎಂತ ಮಾಡ್ಬೇಕು ಮುಚ್ಚಬೇಕು ನಾವಿಟ್ಟು ಹಾ ಇದನ್ನು ಮುಚ್ಚಿ ಇನ್ನು ಬೇಯಿಸ್ಲಿಕ್ಕೆ ಇಡ್ಬೇಕು ನೋಡಿ ಇಷ್ಟು ಮಟನ್ ಆಗಿದೆ ನೋಡಿ ತುಂಬಾ ಆಗಿದೆ ಮಿತ್ರರೇ ಇದನ್ನು ಹಸಿಯೇ ತಿನ್ಬೇಕು ಈಗ ಅದು ತಗೊಂಡ ಕ್ವಾಂಟಿಟಿ ಜಾಸ್ತಿ ಆಗಿದೆ ಕುಕ್ಕರ್ ಸ್ವಲ್ಪ ಸಣ್ಣದಾಗಿದೆ ಫುಲ್ ಆಗಿದೆ ನೋಡು ಎಂತೆಲ್ಲ ಆಗ್ತದೆ ಅಂತ ನೋಡುವಾಗ ಖುಷಿ ಆಗ್ತದೆ ಆಸೆ ಆಗ್ತದೆ ಓಕೆ, ಇದೆಲ್ಲ ಆದಮೇಲೆ ಕುಕ್ಕರನ್ನು ಮುಚ್ಚಿ ಗ್ಯಾಸ್ ಸ್ಟವ್ ಮೇಲೆ ಇಟ್ಟು ಹೀಗೆ ಆನ್ ಮಾಡಬೇಕು ನೋಡಿ. ಕುಕ್ಕರ್ ಸೀಟಿ ಬರ್ಲಿಕ್ಕೆ ವೇಟ್ ಮಾಡ್ತಾ ಇದ್ದೇವೆ. ಒಟ್ಟಿಗೆ ಎತ್ತರ ಸೀಟಿ ಒಟ್ಟಿಗೆ 9 ಸೀಟಿ ಆಗ್ಬೇಕು. ಓಕೆ, ಇದು ಯಾಕೆ ಟಿಶ್ಯೂ ಪೇಪರ್ ಇಡುದು? ಆಯಿಲ್ ಇದೆ ನೋಡಿ, ಅದು ಕೆಳಗೆ ಬೀಳದಾದ್ರು. ಸಾಕು ಗೊತ್ತಿಲ್ಲ, ಇವತ್ತೆಲ್ಲ ಕೆಟ್ಟಿ ಸಾಕ್ತಾನೆ. ಅನ್ಯಾಯವಾಗಿ ನನ್ನನ್ನು ಹಾಯ್ ಮಾಡಿ ಈಗ ಕಿಸಿತಾ ಇದ್ದಾಳೆ ಕಿಹಿಹಿ ಅಂತ. ಅದು ಮಟನ್ ಹಾಕಿದ್ದು ಜಾಸ್ತಿ ಆಗಿದೆ ಅಲ್ಲ, ಹಾಗೆ ಪಾಪ ಅದಕ್ಕೆ ಜಾಗ ಇಲ್ಲ ಇದಾಗಲಿಕ್ಕೆ. ಮಟನ್ ಸಾರನ್ನು ಇಲ್ಲಿಗೆ ಡ್ರಾಪ್ ಮಾಡುವನ ಅಂತ. ಕುಕ್ಕರ್ ಕೆಟ್ಟಿಸಾಗಿತ್ತು, ಆದ್ರೆ ಸಹ ನಮ್ಮ ನಸೀಬಿಗೆ 3 ಸೀಟಿಯಲ್ಲಿ ಮಟನ್ ಚಂದ ಬೆಂದಿದೆ ನೋಡಿ. ಕುಕ್ಕರ್ ಕೆಟ್ಟಿಸಾದ್ರು ಮಾಂಸ ಕೆಟ್ಟಿಸಾದ್ರು. ಕುಕ್ಕರ್ ಕೆಟ್ಟಿಸಾದ್ರು ಮಾಂಸ ಕೆಟ್ಟಿಸಾಗ್ಲಿಲ್ಲ ಮಿತ್ರರೇ. ಮಟನ್ ಮಾಂಸ ಒಳ್ಳೆ ಸೂಪರ್ ಆಗಿದೆ. ಟ್ರೈ ಮಾಡ್ತೇನೆ. ಇನ್ನಿ ನಲ್ಲೆ ನಾ ಕೆಟ್ಟಿಸಾಗ್ತದೆ ಅಂತ ಅನ್ಕೊಂಡೆ. ಈಗ ಆಕ್ಚುಲಿ ಕುಕ್ಕರ್ ಅನ್ನು ನಾವು ಬೇಯ್ಲಿಕ್ಕೆ ಇಟ್ಟಿದ್ದೇವಲ್ಲ, ಅದಕ್ಕೆ ಮಸಾಲೆ ಹಾಕೋಕ್ಕಿಂತ ಮುಂಚೆ ಅದು ಸೂಪ್ ತರ ಇರ್ತದೆ ನೋಡಿ. ನಾನು ನಿಮ್ಗೆ ತೋರಿಸ್ತೇನೆ. ಅದು ತಿನ್ನುದು ಮತ್ತೆ ಕುಡಿಯೋದು ಅಂದ್ರೆ ನಂಗೆ ತುಂಬಾ ಇಷ್ಟ. ವೇಟ್, ಐ ವಿಲ್ ಶೋ ಯು. ನೋಡಿ, ನನ್ನ ಸೂಪ್ ರೆಡಿ ಆಗಿದೆ. ಇದನ್ನು ಟೇಸ್ಟ್ ಮಾಡುವ. ಮೇ ಹಿಂದಿದಾವೆ. ನಾನು ಸೂಪ್ ಹಾಕಿ ಕೊಟ್ಟಿದ್ದಾರೆ. ವೇಟ್ ನೋಡಿ, ನಾನು ತೋರಿಸ್ತೇನೆ ನಿಮ್ಗೆ.
ಅದರಲ್ಲಿ ಚರ್ಬಿ ತರ ಒಂದು ಪೀಸ್ ಬರ್ತದಲ್ಲ, ಚರ್ಬಿ ಇಲ್ಲಮ್ಮ, ಚೆಕ್ ಚರ್ಬಿ ಇಲ್ಲ ಅಂತೆ. ಫಸ್ಟಿಗೆ ಚರ್ಬಿ ತಿಂತೀನಿ, ಚರ್ಬಿ ಬರುದು ಬೇಡ ಅಂತ ಅಮ್ಮ ಚರ್ಬಿ ಹಾಕ್ಲಿಲ್ಲ ನೋಡಿ, ಈ ರೀತಿ ಪೀಸ್ ಹಾಕಿ ಕೊಟ್ಟಿದ್ದಾರೆ. ಸೂಪ್ ನೋಡಿ, ಹಾ ಮಟನ್ ಸೂಪ್. ನಾವೀಗ ಫಸ್ಟಿಗೆ ಮಟನ್ ಸೂಪ್ ಕುಡಿಯುವ ಬನ್ನಿ. ಲೆಟ್ಸ್ ಡೂ ಇಟ್. ಬೆಚ್ಚುಂಟು. ನಾವು ಕರಿನಿತ್ತು ಬೆಚ್ಚ ಪಾಯ್ಕ್ರಮ್ಮ, ನಾಳೆ ಸುಟ್ಟೋಯ್ತು ನಂದು. ಇನ್ನು ಟೇಸ್ಟ್ ನಂಗೆ ಮಾಡ್ಲಿಕ್ಕೆ ಆಗುದಿಲ್ಲ ಆಯ್ತಾ, ನಾಲಿಗೆ ಸುಟ್ಟಿತ್ತು. ನಾಲಿ ಮುಳ್ಳು ಎಂದ್ರ ಮದ್ದು ಎಂದ್ರ ಚೆಲ್ಡೈಕ್ ಅಲ್ಲೇ ಅದು ಹಿಂಗದ ಬೆಚ್ಚುಂಡ. ಇದು ನೋಡಿ ಎಂತ ಹೇಳ್ತಾರೆ ಗೊತ್ತುಂಟ ಇದಕ್ಕೆ, ಚೆಲ್ಲು, ಇದ್ರ ಹೆಸರು ಗೊತ್ತಿಲ್ಲ, ಹೀಗೆ ಬೊಟ್ಟಿ ಬೊಟ್ಟಿ ತಿಂತಾರೆ. ಸ್ಟಾರ್ಟ್ ಆಯ್ತು ನಾಲಿ ಬೊಟ್ಲಿಕ್ಕೆ. ನೋಡಿ ನೋಡಿ ಹೀಗೆ ಬೆಚ್ಚ ಹೀಗೆ ಬೊಟ್ಟಿ ಕೊಟ್ಟಿದ್ದಾರೆ ಅಮ್ಮ ನೋಡಿ. ಬೆಚ್ಚ ಉಂಟು ಮಾ, ಇದಕ್ಕೂ ನಾ ಕಾವುಲ್ಲ ಹಿಂಗನೆ ಹಾಕೋಗು. ನಾಲೆಗೆ ಕರಂಚಿ ಹೋಯ್ತು ನನ್ನದು, ಬೆಚ್ಚ ಬೆಚ್ಚ ತಿನ್ಲಿಕ್ಕೆ ಹೋಗಿ. ಇದ್ರಲ್ಲಿಲ್ಲ, ಖಾಲಿ ಆಯ್ತು. ಸತ್ಯ ಬೋಟ ಬರದ ಬೇಡ, ಅದು ನಂಗೆ ನನ್ನ ದೊಂಡೆಗೆ ಹೋಯ್ತು ಅದು ಡೈರೆಕ್ಟ್. ಅದಿರ್ಲಿ, ನಾವೀಗ ಸ್ಕಿಪ್ ಬೇಡ. ನಂದು ನಾವು ಕರಿಯಿತ್ಲ ನಾ ಸಿರಿ ಇದೆಲ್ಲ ನಂಗೆ ಕೈ ಕಟ್ಟ ಇದೆ ಬೇರೆ ನನ್ನ ಹತ್ರ ಹೇಳುದು ಅಮ್ಮ ಸಾಯ್ಲಿಕ್ಕೆ ಕಾಯುದು. ಎಷ್ಟು ಸೂಪರ್ ಆಗಿದೆ ಅಂದ್ರೆ ಉಂಟಲ್ಲ, ನಿಜವಾಗ್ಲೂ awesome ಆಗಿದೆ. ತುಂಬಾ ಒಳ್ಳೆಯದು, ತುಂಬಾ ಅಂದ್ರೆ ತುಂಬಾ ಒಳ್ಳೆಯದು. ನಾನು ಆಕ್ಚುಲಿ ಮಟನ್ ತಿನ್ನೋದು ಬಿಟ್ಟಿದ್ದೆ ಒಂದು ಟೈಮಲ್ಲಿ, ಸ್ವಲ್ಪ ಟೈಮಲ್ಲಿ ನಾನು ಮಟನ್ ತಿನ್ನೋದು ಬಿಟ್ಟಿದ್ದೆ. ಯಾಕೆ ಅಂತ ಹೇಳಿದ್ರೆ ನಂಗೆ ಬೇಜಾರಾಗ್ತಾ ಇದ್ದು ತಿನ್ಲಿಕ್ಕೆ, ಅದಕ್ಕೆ ನಾನು ತಿನ್ಲಿಲ್ಲ. ಅಲ್ಲಲ್ಲ, ವಿಷಯ ಹಾಗೆಲ್ಲ. ನಾನು ಒಂದಿನ ಮಟನ್ ತಿನ್ನುವಾಗ ನನ್ನ ಚಿಕ್ಕಮ್ಮ ಉಂಟಲ್ಲ, ಕುರ್ಬಾನ್ ಮಾಡುವ ವಿಡಿಯೋ ತೋರಿಸಿದ್ಲು, ಮಟನ್ ಕುರ್ಬಾನ್ ಮಾಡುದು. ಆಗ ನನಗೆ ತುಂಬಾ ಬೇಜಾರಾಯ್ತು ನೋಡಿ. ಅದಕ್ಕೆ ನಾನು ಮತ್ತೆ ಅನ್ಕೊಂಡೆ, ಇನ್ನು ನಾನು ಮಟನ್ ತಿನ್ನೋದು ಬೇಡ, ಡ್ರಾಪ್ ಮಾಡ್ತೇನೆ ಅಂತ. ಮತ್ತೆ ಒಂದು ದಿನ ನಮ್ಮ ಮನೆಯಲ್ಲಿ ಅಮ್ಮ ಮಟನ್ ಸಾರಲ್ಲೇ ಹಾಕಿರಿ ನೀನು, ಗೀ ರೈಸ್ ಮಟನ್ ಸಾರೆಲ್ಲ ಮಾಡಿದ್ರ. ನಂಗೆ ಪರಿಮಳದಲ್ಲಿ ನಂಗೆ ತಡಿಲಿಕ್ಕೆ ಆಗ್ಲಿಲ್ಲ. ಲಾಸ್ಟಿಗೆ ನಾನು ಹೋಗಿ ಮಟನ್ ಟೇಸ್ಟ್ ಮಾಡಿದೆ ಪುನಃ. ಅಲ್ಲಿಂದ ಪುನಃ ನನ್ನ ಮಟನ್ ಜರ್ನಿ ಸ್ಟಾರ್ಟ್ ಆಯ್ತು, ಮಟನ್ ತಿನ್ನುವ ಜರ್ನಿ. ಓಕೆ, ಇನ್ನೊಂದು ಟೇಸ್ಟ್ ಮಾಡುವ ಪ್ಲೀಸ್. ನಾನು ನಿಮ್ಗೆ ಜಸ್ಟ್ ಸ್ಟೋರಿ ಹೇಳಿದ್ದಾಯ್ತಾ. ವಾಟ್ ಇಸ್ ಟೇಸ್ಟ್, ಯು ನೋ, ಅಮೇಜಿಂಗ್ ಟೇಸ್ಟ್, ಬ್ಯೂಟಿಫುಲ್ ಟೇಸ್ಟ್. ನಂದಿದು ಸೆಲ್ಫಿ ಕ್ಯಾಮರಾದಲ್ಲಿ ವಿಡಿಯೋ ಮಾಡುದು, ನಾನು ತಿಂತಾ ಇರೋದು ರೈಟ್ ಹ್ಯಾಂಡ್ ಅಲ್ಲಿ ಆಯ್ತಾ, ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಬೇಡಿ, ಲೆಫ್ಟಿ ಅಂತ. ನಮ್ಮನೆಗೆ ಒಂದು ಸ್ಪೆಷಲ್ ಗೆಸ್ಟ್ ಬಂದಿದ್ದಾನೆ, ಗಬ್ರು ಅಂತ. ನಾನು ನಿಮ್ಗೆ ತೋರಿಸ್ತೇನೆ ನೋಡಿ. ಇವ ತುಂಬಾ ಮತ್ಲಬಿ. ಬಾ 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 ಬಾ, ಇದ ಮಟನ್ ಇಡ್ರಿ ಬಾ. ನೋಡಿ ನನ್ನ ಗಬ್ರು ಟಿಂಗ್ 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 ಟಿಂಗ್. ಈ ಗಬ್ರು ಇದಾನಲ್ಲ, ಎಷ್ಟು ಚಾಲಾಕಿ ಅಂದ್ರೆ ನಾನು ನಿಮ್ಗೆ ತೋರಿಸ್ತೇನೆ. ಕೈಯಲ್ಲಿ ಹಿಡಿಯುವಾಗ ಈಗ ಓಡ್ತಾನೆ ನೋಡಿ. ಇಷ್ಟ ಇಲ್ಲ ಅವನಿಗೆ ನಿಲ್ಲಿಕ್ಕೆ ನನ್ನ ಜೊತೆ. ಗಬ್ರು, ಸೇ ಹಾಯ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೇ ಚೆಲ್ಲಿದ. ಈ ಪುಚ್ಚ ನಂಗೆ ಬೇಡ ಮಾರೆ, ರಕ್ಕಸ. ನಂಗೆ ಹೀಗೆ ಮಾಡ್ಬಾರ್ದು, ಬೆಕ್ಕುಗಳು ಆಸೆ ಮಾಡ್ಬೇಕು ಯಾವತ್ಸ. ಬೀಲ ಮಾತ್ರ ಚಂದ ಇದೆ ಅವನದ್ದು. ಟಾರ್ಚರ್ ಮಾಡುವನಾ ಗಬ್ರಿಗೆ, ಟಾರ್ಚರ್ ಮಾಡುವ. ಅದಕ್ಕೆ ನನ್ನ ಜೊತೆ ಯಾವ ಪ್ರಾಣಿಗಳು ಸಹ ಬರುದಿಲ್ಲ ಹತ್ರ. ಮನುಷ್ಯರೇ ಬರುದಿಲ್ಲ, ಪ್ರಾಣಿ ಬರ್ತದೆ. ಬಾಯ್ ಬಾಯ್. ಈಗ ಅಮ್ಮ ನಂಗೆ ಅದೇ ಗೀ ರೈಸ್ ಮಾಡ್ಲಿಕ್ಕೆ ಹೇಳಿದಾರಲ್ಲ, ಹೋಗಿ ಮಾಡ್ಕೊಂಬರು ಎಂದೆ. ಅದು ಪಾಟ್ ನಂಟು ಫಿರ್ಸಾಕು ಬಂಡ್ಲದು. ಸೊ ಈಗ ನಾವು ಎಂತ ಮಾಡುವ ಹೇಳಿದ್ದು, ಗೀ ರೈಸ್ ಮಾಡುವ. ನಲ್ಲುಂಡಲ್ಲ, ತಮ್ಮ ಸಹ ಟೇಸ್ಟ್ ಮಾಡ್ತಾ ಇದ್ದಾನೆ ಮಟನ್. ಹಿ ಆಲ್ಸೋ ಲೈಕ್ ಇಟ್. ಅಮ್ಮ ಬನ್ನೆ ಇದ್ರು ಅಮ್ಮ, ಅದು ಕಾಟಂಡೆ ಆಲ್ಮಾರ್ಗ್ ಮಸಾಲೆ ಹಾಕಿ ಆಗಿದೆ ಬಿದ್ದರೆ ಎಂದ್ರಮ್ಮ. ನೋಡಿ ಮಿತ್ರರೇ, ಅಮ್ಮ ಮಸಾಲೆ ರೆಡಿ ಮಾಡಿ ಇಟ್ಟಾಗಿದೆ. ನಮ್ದು ಮಟನ್ ಸಾರ್ ಫೈನಲ್ ರೆಡಿ ಆಗಿದೆ. ಹುಚ್ಚುರು ಬಿಟ್ಟು ಲಾಸ್ಟ್ಗೆ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ಬೇಕು. ಹೀಗೆ ನಾನು ಹೊರಗೆ ಹೋಗಿ ಒಳಗೆ ಬರುವಷ್ಟರಲ್ಲಿ ಇಲ್ಲಿ ಕೆಟ್ಟಿಸಾಗಿ ಆಗಿದೆ. ಈಗ ನಂಗೆ ಅಮ್ಮ ಗೀ ರೈಸ್ ಮಾಡ್ಲಿಕ್ಕೆ ಹೇಳಿದ್ರಲ್ಲ, ಸೊ ರಪಕ್ಕೊಂದು ಗೀ ರೈಸ್ ಮಾಡ್ತೇನೆ. ಸ್ವಲ್ಪ ಹೀಗೆ ಕುಕ್ಕರಿಗೆ ಸ್ವಲ್ಪ ಬಿಸಿ ತಾಗಿಸಿ ನೋಡಿ. ಈ ಪಾತ್ರೆಯಲ್ಲಿ ನಾನು
3 ನೀರ್ ತಕೊಳ್ತೇನೆ, 3 ಸಲ ಇದ್ರಲ್ಲಿ ತಕೊಳ್ಳಿಕ್ಕೆ ಹೇಳಿದೆ ನಮ್ಮ ನೀರು. ವೇಟ್, ಇಲ್ಲಿಗೆ ತಂದು ಹಾಕೋಕ್ಕಿಂತ ಕುಕ್ಕರ್ ಅನ್ನ ಅಲ್ಲಿಗೆ ತಕೊಂಡೋಗಿ ಡೈರೆಕ್ಟ್ ಹೀಗೆ ನೀರ್ ಹಾಕ್ಬೋದಲ್ಲ, ಆದ್ರೆ ಸಹ ಎಕ್ಸರ್ಸೈಸ್ ಆಗ್ತದೆ. ವೇಟ್, ಬೀಡು, ಇದು ಕೆಟ್ಟಿ ಸಾಗದಿದ್ರೆ ಸಾಕು. ಇದೇ ತಟ್ಟೆಯಲ್ಲಿ ಈಗ ಫುಲ್ ಒಂದು ಗೀ ರೈಸ್ ಅದು ಅಕ್ಕಿ ಬರ್ತದಲ್ಲ, ಅದು ತಕೊಳ್ತೇನೆ. ಅದನ್ನು ಮತ್ತೆ ಕ್ಲೀನ್ ಮಾಡಿ ಅಲ್ಲಿ ಇದಕ್ಕೆ ಹಾಕ್ಲಿಕ್ಕಿದೆ, ನಾನು ತೋರಿಸ್ತೇನೆ. ವೇಟ್ ಮಾಡಿ. ಇದಕ್ಕೆ ನೆಕ್ಸ್ಟ್ ತೆಂಗಿನ ಎಣ್ಣೆ ಸ್ವಲ್ಪ ಹಾಕ್ಬೇಕು. ತೆಂಗಿನ ಎಣ್ಣೆ ಇಲ್ಲ ತುಪ್ಪ ಸಹ ಹಾಕ್ಬೋದಲ್ಲ, ತುಪ್ಪ ಹಾಕಿದ್ರೆ ಒಳ್ಳೆ ಆಗ್ತದೆ, ತೆಂಗಿನ ಎಣ್ಣೆ ಹಾಕಿದ್ರೆ ಸಹ ಒಳ್ಳೆ ಆಗ್ತದೆ. ಎಷ್ಟು ಹಾಕ್ಬೇಕು? ತೆಂಗಿನ ಎಣ್ಣೆ ಅಲ್ಲ ಇದು, ತೆಂಗಿನ ಎಣ್ಣೆ ಅಲ್ಲ ಇದು, ತೆಂಗಿನ ಎಣ್ಣೆ ಅಲ್ಲ ಇದು. ನನಗೆ ಬರ್ತಾ ಇರೋ ಕೋಪಕ್ಕೆ ತೆಂಗಿನಕಾಯಿಂದಲೇ ನಿನ್ನ ಮಂದೆ ಹೊಡಿಬೇಕನ್ನಿಸ್ತಾ ಇದೆ. ಮೇಲೆ ನೆಕ್ಸ್ಟ್ ಕೆತ್ತೆ 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 ಅಲ್ಲ, ಸಾರಿ, ಚಕ್ಕೆ ಬರ್ತದಲ್ಲ ಹೀಗೆ. ಇದು ಕಂಪುಟದಲ್ಲೇಮ್ಮ. ಇದನ್ನೊಂದು ಜಾಸ್ತಿ ಬೇಡ, ಸ್ವಲ್ಪ ಹಾಕೊಳ್ಬೇಕು, ಇಲ್ಲಾಂದ್ರೆ ಅದು ಊಟ ಮಾಡುವಾಗೆಲ್ಲ ಸಿಕ್ಕಿದ್ರೆ ಇರಿಟೇಷನ್ ಆಗ್ತದೆ. ಮತ್ತೆ ಮತ್ತೆ ಬಿರಿಯಾನಿದು ಎಲೆ ಬರ್ತದೆ, ಅದನ್ನ ಸಹ ಹೀಗೆ ಹಾಕ್ಬೇಕು. ಮತ್ತೆ 2 ಏಲಕ್ಕಿ ಹಾಕ್ಬೇಕು. ಆಮೇಲೆ ಸ್ವಲ್ಪ ಉಪ್ಪು ಹಾಕ್ಬೇಕಲ್ಲ, ಉಪ್ಪು ಹಾಕ್ಬೇಕು. ಇದ ಜಾಸ್ತಿ ಆಯ್ತಾ ಅಂತ ಹಾಕಿದೆ ಎಂತ ಆಗ್ತದೆ ಗೊತ್ತಿಲ್ಲ. ಈಗ ಅಕ್ಕಿಯನ್ನು ತೊಳೆದು ಕೊಟ್ಟಿದ್ದಾರೆ ಅಮ್ಮ, ಇದನ್ನು ಹಾಕಿದ್ರೆ ಆಯ್ತು. ಇದ್ರಲ್ಲಿ ಒಂದೇ ಒಂದು ಅರಿ ನೆಲಕ್ಕೆ ಬೀಳ್ಬಾರ್ದು ಅಂತ ಹೇಳ್ತಾರೆ ಅಮ್ಮ. ಇದ್ರಲ್ಲಿ ಪೊಲ್ಸದ್ದು ಅರಿ ಇರ್ತದಂತೆ. ಪೊಲ್ಸು ಚೆನ್ನಿಂಗ್ ಇಂಗ್ಲಿಷ್ ಅಲ್ವಾ? ಅದೃಷ್ಟ ಒಳ್ಳೆ ಅರಿ ಇರ್ತದೆ, ಒಳ್ಳೆ ಅಕ್ಕಿ ಇರ್ತದೆ. ಅದಕ್ಕೋಸ್ಕರ ಒಂದೇ ಒಂದು ಅಕ್ಕಿ ಅದ್ರಸ್ ಒಂದು ಬಿತ್ತು ಮಾಡಿ ಪೋಲ್ಸ್ಬೋಯ್ತು. ಒಂದೇ ಒಂದು ಅಕ್ಕಿ ಬೀಳದಾಗೆ ಚಂದ ಮಾಡಿ ಹಾಕ್ಬೇಕು. ಎಷ್ಟು ಸೀಟಿ ಹಾಕಿಸ್ಬೇಕು? ಸೀಟಿ ಬಾರಿಸ್ಲಿಕ್ಕಿಲ್ಲ ನಮ್ಮ ಕುಕ್ಕರ್ ಅಲ್ಲಿ. ಸೀಟಿ ಬರೋಕ್ಕಿಂತ ಮುಂಚೆ ಅದ್ರ ದಮ್ಮ ನಿಲ್ಸಿದ್ರೆ ಆಯ್ತು. ಆಮೇಲೆ ಕುಕ್ಕರ್ ಅದು ಮುಚ್ಚಳ ಇದಕ್ಕೆ ಹೀಗೆ ಮುಚ್ಚಿಟ್ರೆ ಆಯ್ತು. ಆದ್ರೆ ನಮ್ಮ ಕುಕ್ಕರ್ ಅದು ಮುಚ್ಚಳ ಸ್ವಲ್ಪ ಲೂಸ್ ಇದೆ, ಅದನ್ನ ಸ್ವಲ್ಪ ಫಸ್ಟಿಗೆ ಟೈಟ್ ಮಾಡ್ಕೊಳ್ಳಿ. ಎಡಬೈ ನಾನು ಕಾಲ್ಗಡೆ ನಿಂಗೆ ಬೇಯೋಡೆ ಬೈ ನಾನು ಕಾಲ್ಗಡೆ ಕಟ್ಟು. ಸೊ ಈಗ ಲಾಸ್ಟಿಗೆ ಆಯ್ತು ಫೈನಲ್. ಕುಕ್ಕರ್ದು ಮುಚ್ಚಳಿಗೆ ಮುಚ್ಚಿಟ್ರೆ ಆಯ್ತು. ಇನ್ನು ಸೀಟಿ ಬರ್ಲಿಕ್ಕೆ ಬಿಡುದಿಲ್ಲ ನಾವು, ಅದನ್ನ ಹಾಗೆ ದಮ್ಮಲ್ಲಿ ಇಡ್ತೇವೆ ನಾನು ಆಗ ಹೇಳಿದಾಗೆ. ಆಮೇಲೆ ಒಮ್ಮೆ ಇದು ಬೇಯ್ಲಿ, ಆಮೇಲೆ ನಾನು ರಿಟರ್ನ್ ಬರ್ತೇನೆ. ಅಲ್ಲಿವರೆಗೂ ಸ್ಟೇ ಟ್ಯೂನ್. ನಮ್ದು ಗೀ ರೈಸ್ ರೆಡಿ ಆಗಿದೆ. ಇದಕ್ಕೆ ಸ್ವಲ್ಪ ತುಪ್ಪ ಹಾಕಿದ್ರೆ ಅದು ಇನ್ನೂ ಸಹ ಒಳ್ಳೆ ಟೇಸ್ಟ್ ಬರ್ತದೆ. ಅದಕ್ಕೆ ಅಮ್ಮ ಸ್ವಲ್ಪ ತುಪ್ಪ ಹಾಕ್ತಾ ಇದ್ದಾರೆ. ಹೀಗೆ ನೋಡಿ, ತುಪ್ಪ ಹಾಕಿ ಚಂದ ಮಾಡಿ ಹೀಗೆ ಸ್ಪ್ರೆಡ್ ಮಾಡ್ಬೇಕು, ಆಗ ಇನ್ನೂ ಸಹ ಚಂದ ಟೇಸ್ಟ್ ಬರ್ತದೆ. ಗೊತ್ತಾಯ್ತಾ? ನೋಡಿ ಹೀಗೆ ಅದನ್ನ ಅಡಿ ಮೇಲೆ ಮಾಡ್ಬೇಕು. ಗೀ ರೈಸ್ ಆಯ್ತು, ಮಟನ್ ಆಯ್ತು. ಗೀ ರೈಸ್ ಆಗಿದೆ, ಆ ಕಡೆ ಮಟನ್ ಸಾರು ಸಹ ರೆಡಿ ಆಗಿದೆ. ನೋಡಿ, ಬಿಸಿ ಬಿಸಿ ಆದಂತಹ ಮಟನ್ ಸಾರು ರೆಡಿ ಆಗಿದೆ. ಗೀ ರೈಸ್ ಜೊತೆ ಟೇಸ್ಟ್ ಮಾಡಿದೆ ಒಂದು ಬಾಕಿ. ಹಾಯ್, ಬೆಚ್ಚ ಬೆಚ್ಚ ಉಂಟು ಮಾತ್ರ. ಬನ್ನಿ ಲೆಟ್ಸ್ ಟೇಸ್ಟ್ ಮಾಡುವ. ಟಡಾ, ಗೀ ರೈಸ್ ಹಾಕೊಂಡಿದ್ದೇನೆ, ಮಟನ್ ಸಾರು ಸಹ ರೆಡಿ ಆಗಿದೆ. ಒಂದು ಸ್ಪೂನ್ ಬೇಕು ನಂಗೆ. ಓಕೆ, ನಮ್ಮ ಮಟನ್ ಸಾರ್ ಗೀ ರೈಸ್ ರೆಡಿ ಆಗಿದೆ. ಟೇಸ್ಟ್ ಮಾಡುವ. ನೋಡಿ, ಅಮ್ಮ ಸ್ವಲ್ಪ ಸ್ಪ್ರೈಟ್ ಕೊಟ್ಟಿದ್ದಾರೆ, ಹೇಗೆ ಆಗಿದೆ ಅಂತ ನೋಡುವ. ಆಸ್ ಐ ಟೋಲ್ಡ್ ಯು, ಐ ಆಮ್ ನಾಟ್ ಲೆಫ್ಟಿ. ನನ್ನದು ಸೆಲ್ಫಿ ಕ್ಯಾಮರಾದಲ್ಲಿ ವಿಡಿಯೋ ಮಾಡುದು ನಾನು. ಹೊರಗಡೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ, ಪಕ್ಕದ ಮನೆಯವರು ಮರ ಕಡಿತಾ ಇದ್ದಾರೆ, ಹಾಗಾಗಿ ಈಗ ನಾನು ಸಾರು ಹಾಕ್ತಾ ಇದ್ದೇನೆ. ಕೇಳ್ತಾ ಇದೆಯಾ? ಡ್ರನ್ ಡ್ರನ್ ಅಂತ ಕೇಳ್ತಾ ಇದೆಯಾ? ಬಿಸಿ ಬಿಸಿ ಆದ ಊಟ ಈ ಮಳೆಗೆ, ಈ ಚಳಿಗೆ. ಮಟನ್ ಕರಿ, ಮಟನ್ ಸಾರ್ ವಿತ್ ಗೀ ರೈಸ್. ವಾವ್, ಬ್ಯೂಟಿಫುಲ್ ಕಾಂಬಿನೇಷನ್. ನಿಮ್ಗೆ ಸ್ವಲ್ಪ ಜಲಸ್ ಮಾಡುದು ನಾನು. ಓಕೆ, ಲೆಟ್ಸ್ ಟೇಸ್ಟ್ ಇಟ್. ವಾವ್, ಎಷ್ಟು ಸೂಪರ್ ಆಗಿದೆ ಅಂದ್ರೆ ಟೇಸ್ಟ್ ಇದೆ ನೋಡಿ. ಇಟ್ ವಾಸ್ ಲೈಕ್ ಅಮೇಝಿಂಗ್, ಅಮೇಝಿಂಗ್, ಸೂಪರ್, ಆಸಮ್, ಚುಮ್ಮೇಶ್ವರಿ. ಇನ್ನೊಂದ್ಸಲ ಟೇಸ್ಟ್ ಮಾಡ್ತೇನೆ. ಲಾ 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 ಲಾ. ಪೀಸ್ ತಿನ್ನುವ ಒಂದು. ಉಮ್ಮ ಬಾ ಉಣ್ಣು. ಇನ್ನೊಂದು ಪೀಸ್ ತಿನ್ನುವ. ಎಂತ ಕಿರಿಕಿರಿ ಮಾರೆ. ಈಗ ಪೀಸ್ ಟೇಸ್ಟ್ ಮಾಡ್ತಾ ಇದ್ದೇನೆ ನೋಡಿ. ಪೀಸ್ ಆಗ ಟೇಸ್ಟ್ ಮಾಡಿದ್ದೀನಿ. ನೈಸ್ ನೈಸ್ ನೈಸ್, ಸೂಪರ್.
ನೋಡಿದ್ರಲ್ಲ ಮಿತ್ರರೇ ನಮ್ಮ ಮಟನ್ ಕರಿ ವಿಡಿಯೋ, ಮಟನ್ ಸಾರು ವಿಡಿಯೋ. ನಾವು ಕರಿ ಅಂತ ಹೇಳುದು ಬ್ಯಾರಿಯಲ್ಲಿ, ಸೊ ಹಾಗಾಗಿ ನಂಗೆ ಪದೇ ಪದೇ ಕರಿ ಅಂತಾನೆ ಬರ್ತದೆ. ನೋಡಿದ್ರಲ್ವಾ ನಮ್ಮ ಮಟನ್ ಸಾರದ್ದು ವಿಡಿಯೋ. ನಾನು ಆದಷ್ಟು ವಿಡಿಯೋ ಮಾಡ್ಲಿಕ್ಕೆ ಟ್ರೈ ಮಾಡಿದ್ದೇನೆ. ನನ್ನ ಬೆರಳಿಗೆ ಸ್ವಲ್ಪ ಇಂಜುರಿ ಮಾಡ್ಕೊಂಡಿದ್ದೇನೆ. ಅಮ್ಮ ಹೇಳಿದ್ರು ನನ್ಗೆ ಜಾಗ್ರತೆ ಮಾಡಿ ಕಟ್ ಮಾಡು, ಶಾಪಿಂಗ್ ಮಾಡಂತ. ನಂಗೆ ಅಧಿಕ ಪ್ರಸಂಗ. ಇದ್ರಲ್ಲಿ ಚರ್ಬಿ ಇರ್ತದೆ, ಇದ್ರಲ್ಲಿ ಚರ್ಬಿ ಇವತ್ತಿಲ್ಲ ಮಾರ್ರೆ. ಎಂತ ಚರ್ಬಿ ಇಲ್ಲ ಮಿದ್ಲು. ಸೊ ನೋಡಿದ್ರಲ್ವಾ, ಐ ಹೋಪ್ ಮಿತ್ರರೇ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರ್ಬೋದು ಅಂತ ಅನ್ಕೊಳ್ತೇನೆ. ಕೆಲವು ಕಡೆ ಎಲ್ಲ ತುಂಬಾ ಕೆಟ್ಟಿಸ್ ಆಗಿದೆ. ಎಂತ ಮಾಡುದು, ನಂಗೆ ಕುಕಿಂಗ್ ಮಾಡ್ಲಿಕ್ಕೆ ಬಂದ್ರೆ ನಾನೇ ಮಾಡ್ತಿದ್ನೇನು ಮೇ ಬಿ ವಿಡಿಯೋ. ಆದ್ರೆ ಸಹ ಟ್ರೈ ಮಾಡ್ತೇನೆ ನಾನು ನೆಕ್ಸ್ಟ್ ಟೈಮ್ ನಾನೇ ಕುಕಿಂಗ್ ಮಾಡಿ, ಅಮ್ಮನ ಹೆಲ್ಪ್ ಇಲ್ಲದೆ ಕುಕಿಂಗ್ ಮಾಡ್ಲಿಕ್ಕೆ ಐ ವಿಲ್ ಟ್ರೈ ಮೈ ಲೆವೆಲ್ ಬೆಸ್ಟ್. ಸೊ ಓಕೆ, ನಾವು ಸಿಕ್ಕೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೆ ನೀವೇನಾದ್ರೂ ನನ್ನ ಚಾನಲ್ನ ಚೆಕ್ ರಿಟೇಕ್, ಅಲ್ಲಿವರೆಗೂ ನೀವೇನಾದ್ರೂ ನನ್ನ ಚಾನಲ್ ಅನ್ನು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಲಿಲ್ಲ ಅಂದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ಈ ವಿಡಿಯೋ ನಿಮ್ಗೆ ಸಮಯದಲ್ಲಿ ನಂಗೆ ಒಂದು ಬಾಯಿ ಹೇಳಲಿಕ್ಕೆ ಬಿಡುದಿಲ್ಲ. ಸಪೋಸ್ ನಿಮ್ಗೆ ಈ ವಿಡಿಯೋ ಏನಾದ್ರೂ ಇಷ್ಟ ಆಗ್ಲಿಲ್ಲ ಅಂದ್ರೆ ನೀವು ಖಂಡಿತವಾಗಿಯೂ ಡಿಸ್ಲೈಕ್ ಮಾಡಬಹುದು, ನಂಗೆ ಬೇಜಾರಾಗುದಿಲ್ಲ. ನೀವು ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಾವು ಸಿಕ್ಕೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.